ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಸೊ ಫ್ರೆಂಡ್ಸ್, ಇವತ್ತು ಲಾಂಗ್ ವಿಡಿಯೋ ಏನಪ್ಪ ಅಂತಂದರೆ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ದಿನ ಆದಮೇಲೆ ನಾನು ನನ್ನ ಸನ್ನಿ ಜೊತೆ ಇವತ್ತು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವಿವತ್ತು ಎಲ್ಲೆಲ್ಲಿಗೆ ಹೋಗ್ತೀವಿ, ಏನರಲ್ಲಿ ಹೋಗ್ತೀವಿ, ಹಾಗೆ ಎಲ್ಲಿ ಯಾವ ಥರ ಆಟ ಆಡ್ಕೋತೀವಿ ಅಂದರೆ ನಮ್ಮ ಚಿನ್ನೋದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ನಮ್ಮ ಸನ್ನಿದು. ಸೊ ಫ್ರೆಂಡ್ಸ್, ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಇವನ ಆಟಗಳೆಲ್ಲ ಕೂಡ ನಿಮಗೆ ನೋಡಬೇಕು ಅಂತ ಇದ್ದರೆ ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಯ್ ಜಕ್ಕು, ಬಾಯ್. ಇನ್ನು ಎಲ್ಲ ಮನೇಲಿ ಕೆಲಸ ಮುಗಿಸ್ಕೊಂಡು ನಾನು ಅವನು ಕೂಡ ರೆಡಿ ಆಗಿದ್ದರಿಂದ ಅವನಿಗೆ ಸ್ಲಿಪ್ಪರ್ಸ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ದಾರಿಲಿ ಎತ್ಕೊಳ್ಳೋದಕ್ಕೆ ಅವನು ಒಪ್ಪೋದಿಲ್ಲ. ಪರ್ಟಿಕ್ಯುಲರಿ ನನ್ನ ಹತ್ರ ಅವ್ರ ಡ್ಯಾಡಿ ಇದ್ದರೆ ಎತ್ಕೋಬೇಕಂತಾನೆ, ನಾನಿದ್ರೆ ಎತ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅವ್ನು ನಡಿಬೇಕು, ಹಾಗೆ ಕೈ ಕೂಡ ಹಿಡ್ಕೋಬಾರ್ದು ಅಂತ ಹಠ ಮಾಡ್ತಾನೆ. ಮಕ್ಕಳೆಲ್ಲ ನಡೆಯೋದು ಬಂದರೆ ಇದೇ ರೀತಿ ಹಠ ಮಾಡ್ತಾರಲ್ವ, ಹಾಗೆ. ಸೊ ಸ್ಟೆಪ್ಸ್ ಇಳಿದು ಕೆಳಗಡೆ ಮನೆಯವ್ರ ಹತ್ರ ಒಂದು ಹುಡುಗ ಇದ್ದಾನೆ, ಚಿಕ್ಕ ಹುಡುಗ. ಅವನಿಗೆ ಬಾಯ್ ಹೇಳ್ಬಿಟ್ಟು ಒಂದು ಲುಕ್ ಎಲ್ಲ ಆ ಕಡೆ ಈ ಕಡೆ ಒಂದು ಲುಕ್ ಹಾಕ್ಕೊಂಡು ಬರಬೇಕು ಅಣ್ಣ. ದಾರಿಲಿ ಕಲ್ಲುಗಳು ಅವು ಇವು ಎಲ್ಲ ಆಟ ಆಡ್ಕೊಂಡು ಬರ್ತಾನೆ. ಫೈನಲಿ ಇಲ್ಲಿ ಶಾಪ್ ಹತ್ರ ಅಂತೂ ಬಂದ್ವಿ. ಇನ್ನು ಶಾಪ್ನ ಕ್ಲೀನ್ ಎಲ್ಲ ಮಾಡಬೇಕು. ಇವನು ಮೆಟ್ಲು ಕೂಡ ನಾನು ಎತ್ಕೊಂಡು ಹತ್ತೋದಕ್ಕೆ ಬಿಡೋದಿಲ್ಲ, ಮೂಡ್ ಚೆನ್ನಾಗಿದ್ರೆ ಮಾತ್ರ. ಇಲ್ಲ ಅಂದರೆ ಮನೆ ಹತ್ರದಿಂದನೂ ಎತ್ಕೊಂಡೇ ಬರಬೇಕು, ಎತ್ಕೊಂಡೇ ಮಾಡ್ಕೋಬೇಕು. ಇಲ್ಲಿ ನಾನು ಚಪ್ಪಲಿ ಬಿಟ್ಟು ಹೋಗೋಷ್ಟರಲ್ಲಿ ಇವನು ಏನು ಮಾಡ್ತಾನೆ ಅಂತ ನೋಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಯಾವಾಗೂ ಅತ್ತೆ ಇದ್ದರೆ ಜೇಜಿ ಅಂತ ಕರ್ಕೊಂಡು ಹೋಗ್ತಿದ್ದ, ಅತ್ತೆನ ಕೂಕ್ಕೊಂಡು. ಬಟ್ ಇವತ್ತಿಲ್ಲ ಅಲ್ವಾ, ಏನು ಮಾಡ್ತಾನೆ ನೋಡೋಣ ಅಂತ ಬಂದೆ. ನೋಡಿ, ಬಾಗಿಲನ್ನ ಒದ್ದುಕೊಂಡು ತೆಗಿಬೇಕು ಅಂತ ಟ್ರೈ ಮಾಡ್ತಾ ಇದ್ದ. ಅದನ್ನ ಕದಲ್ಸೋಕ್ಕಾದ್ರೂ ಆಗತ್ತಾ, ಅವನ ಕೈಯಲ್ಲಿ ಆಗೋದಿಲ್ಲ. ಆದರೂ ಬಿಡದೆ ಟ್ರೈ ಮಾಡ್ತಾ ಇದ್ದ. ನಾನು ಇಲ್ಲಪ್ಪ ಇರು, ಬೀಗ ತೆಗಿಬೇಕು ಅಂತ ಹೇಳ್ಬಿಟ್ಟು ಬೀಗ ತೆಗೆದು ನಾನು ಯಾವಾಗೂ ಒಂದು ಆಚೆಯಿಂದ ನಮಸ್ಕಾರ ಹಾಕ್ಕೊಂಡೆ ಒಳಗಡೆ ಹೋಗೋದು. ಸೊ ಅದನ್ನು ನೋಡಿ ಇವನು ಕೂಡ ಅದೇ ರೀತಿ ಮಾಡ್ತಾ ಇದ್ದಾನೆ. ಈಗ ಬೆಳೆಯೋ ಮಕ್ಕಳು ಈ ಏಜಲ್ಲಿ ನಾವೇನು ಮಾಡುತ್ತೀವೋ ಅದನ್ನೇ ನೋಡಿ ಕಲಿತಾರಲ್ವಾ, ಇದು ಅದೇ ರೀತಿ ಮಾಡ್ತಿದ್ದಾನೆ ನಮ್ಮ ಸನಿ ಕೂಡ. ಇನ್ನು ಶಾಪೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ನಾವು ಸ್ಕೂಲ್ ಹತ್ರ ಹೋಗಿ ಬಂದುಬಿಡೋಣ ಬೇಗ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಮತ್ತು ಯಾಕಂದರೆ ಅವ್ರು ಟೈಮ್ ಕೊಟ್ಟಿದ್ದು ಆಫ್ಟರ್ನೂನ್ ಒಳಗಡೆನೆ, ಹಾಗಾಗಿ ಸ್ಕೂಲ್ ಹತ್ರ ಅಂತೂ ಹೋಗ್ತಾ ಇದ್ದೀವಿ. ಇಲ್ಲಿ ದೇವಸ್ಥಾನಕ್ಕೊಂದು ನಮಸ್ಕಾರ ಹಾಕ್ಕೊಂಡು ದಾರಿಯಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಸ್ಗೋಸ್ಕರ ವೆಯ್ಟ್ ಮಾಡಬೇಕಾಗಿತ್ತು. ಬಸ್ ಅಂತೂ ಯಾವುದು ಇರಲಿಲ್ಲ, ಯಾವುದೋ ಹೊರಟೋದಾಗಿದೆ. ಇನ್ನೊಂದು ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ನಮ್ಮ ಸನಿ ಈ ಥರ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಅವನಾಗ ಅವ್ನು ವೆಯ್ಟ್ ಮಾಡ್ತಿರೋದಂತೂ ಫಸ್ಟ್ ಟೈಮ್. ಅದಕ್ಕೆ ಏನು ತೀಟೆ ಮಾಡ್ದಿರ ಸೈಲೆಂಟಾಗಿ ಇದ್ದಾನೆ ನಿಂತ್ಕೊಂಡು, ಎಲ್ಲೂ ಹೋಗ್ತಾ ಇರಲಿಲ್ಲ. ಬಸ್ಸಲ್ಲೂ ಹಾಗೆ ನೋಡಿ, ಎಷ್ಟು ಡಿಸೆಂಟ್ ಹುಡುಗ ಅನ್ಕೋಬೇಕು, ಆ ರೇಂಜಲ್ಲಿ ಕುತ್ಕೊಂಡಿದ್ದಾನೆ. ಇವನು ಈ ರೀತಿ ಇರ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇನ್ನು ಸ್ಕೂಲ್ ಹತ್ರ ಹೋದರೆ ಏನು ಮಾಡ್ತಾನೋ ನೋಡಬೇಕು. ನಾವು ಬಸ್ ಇಲ್ದು ಒಂದು ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಇದು ಚಿನ್ನು ಅವ್ರ ಸ್ಕೂಲ್ ಹತ್ರ ಬಂದ್ವಿ, ಒಳಗಡೆ ಹೋಗಬೇಕು. ನಾವು ಇಲ್ಲಿ ಮೀಟಿಂಗ್ ಎಲ್ಲನೂ ಮುಗಿಸ್ಕೊಂಡ್ವಿ. ಸೊ ಅದನ್ನು ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಚಿನ್ನು ಎಕ್ಸಾಮ್ ಟೆಸ್ಟ್ಗಳೆಲ್ಲ ಹೇಗೆ ಬರ್ದ ಏನು ಅಂತ ನನಗೆ ಆ ಕಡೆ ಗಮನ ಇತ್ತು. ಇಲ್ಲೆಲ್ಲ ಪ್ಲೇ ಥಿಂಗ್ಸ್ ಇಡೋರು, ಮಕ್ಕಳೆಲ್ಲ ಆಟ ಆಡೋದಕ್ಕೆ ಇಡೋರು ಆ ಕಡೆ ಈ ಕಡೆ ಎಲ್ಲಾನು. ಇವತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದ್ದಿದ್ದರಿಂದ ಎಲ್ಲ ಚೇರ್ಸ್ ಎಲ್ಲ ಹಾಕಿ ಕ್ಲೀನಾಗಿ ಇಟ್ಟಿದ್ದಾರೆ. ಇವನು ಒಳಗಡೆ ಕೂಡ ತುಂಬ ಡಿಸೆಂಟಾಗಿ ಕುತ್ಕೊಂಡಿದ್ದ. ನಾನು ಏನು ಮಾಡ್ತಾನೋ ನೋಡೋಕ್ಕೆ ಎಲ್ಲ ಬಿಡ್ತಾನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗೇ ಕೂತಿದ್ದ. ಸಪ್ರೇಟ್ ಚೈರಲ್ಲಿ ಕೂರಿಸ್ಬಿಟ್ಟಿದ್ವಿ. ಟೀಚರ್ಸ್ ಎಲ್ಲನೂ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಅವನನ್ನು ಅಷ್ಟೇ, ನಮ್ಮನ್ನು ಅಷ್ಟೇ. ಸ್ಕೂಲಲ್ಲಿ ಮಾತ್ರ ಅವ್ರು ಕೊಡೋ ರೆಸ್ಪೆಕ್ಟ್ ಆಗಲಿ, ಪೇರೆಂಟ್ಸ್ಗೆ ಇಲ್ಲ ಮಕ್ಕಳಿಗೆ ನೋಡ್ಕೊಳ್ಳೋದಾಗಲಿ ನನಗಂತೂ ತುಂಬಾ ಇಷ್ಟ. ಆ್ಯಂಡ್ ಅಲ್ಲಿಂದ ಮತ್ತೆ ಬಸ್ಸಲ್ಲಿ ಮನೆಗೆ ಬಂದ್ವಿ. ಸೊ ಅವನು ಸ್ವಲ್ಪ ಹಠ ಮಾಡ್ತಾ ಇದ್ದ, ಹಾಗಾಗಿ ನಾನು ಬರಬೇಕಾಗಿರೋದನ್ನ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಇದು ಅವನ ಫೇವ್ರೆಟ್ ಪ್ಲೇಸು, ಶಾಪ್ ಹತ್ರ ಆಚೆ ಚೇರ್ ಹಾಕ್ಕೊಂಡು ಯಾವಾಗೂ ಆ ರೋಡಲ್ಲಿ ಹೋಗೋ ಬರೋ ವೆಹಿಕಲ್ಸ್ನೆಲ್ಲ ನೋಡ್ತಾ ಇರ್ತೀನಿ. ಜಾಸ್ತಿ ಗಾಳಿ ಬರ್ತಾ ಇದ್ದಿದ್ದರಿಂದ ನಾನು ಒಳಗಡೆ ಆಟಾಡೋಣ ಬಾ ಅಂತ ಕರ್ಕೊಂಬಂದ್ಬಿಟ್ಟೆ. ಸೊ ನನಗೆ ಇವತ್ತು ಶಾಪ್ನಲ್ಲಿ ಅತ್ತೆ ಏನು ಸ್ಟಿಚಿಂಗ್ ಮಾಡಿಲ್ಲ ಅಲ್ವಾ, ಹಾಗಾಗಿ ನನಗೂ ಬ್ಲೌಸಸ್ಗೆ ಉಕ್ಸ್ ಹಾಕೋದಾಗಲಿ ಅದೆಲ್ಲ ಏನು ವರ್ಕ್ ಇರಲಿಲ್ಲ. ಅದಕ್ಕೆ ಇವತ್ತು ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದೆ.
ಅವ್ರ ಅಣ್ಣ ಹೇಳ್ಕೊಟ್ಟಿದ್ದು ಆಟ ಇದು. ಹಾಗಾಗಿ ಅದನ್ನು ಹಾಗೆ ನಾನು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೆ. ಮಕ್ಕಳಿಗೆ ಅವರು ಗೊತ್ತಿರೋ ಆಟ ಆಡಿಸಿದ್ರೇ ಖುಷಿಯಾಗಿರ್ತಾರೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಅದೇ ರೀತಿ ಆಟ ಆಡಿಸ್ತಾ ಇದ್ದೆ. ಬಟ್ ಅವನು ನಾನು ಏನು ಮಾಡಿದ್ರೆ ಅದು ಮಾಡಬೇಕು ಅಂತ ಆಟ ಮಾಡ್ತಾ ಇದ್ದ. ಒಂದು ಸರಿ ಮೂಡಿದ್ರೆ ಒಂದು ಸತಿ ಇರಲ್ಲ ಇವನಿಗೆ. ನೋಡಿ, ನಿದ್ದೆ ಕೂಡ ಬಂದ್ಬಿಟ್ಟಿತ್ತು ಪಾಪ. ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಎದ್ದಿದ್ದ. ಆ್ಯಂಡ್ ಮಾರ್ನಿಂಗ್ ಮಲಗಿಸಿಲ್ಲ ಇವತ್ತು, ಸ್ಕೂಲ್ ಹತ್ರ ಹೋಗ್ಬೇಕಂತ. ಹಾಗಾಗಿ ನಿದ್ದೆ ಕೂಡ ಬರ್ತಿತ್ತು. ಆ ಟೈಮ್ ಅಲ್ಲದೆ ಟೈಮ್ನಲ್ಲಿ ಮಲಗಿಸ್ಬಾರ್ದು ಅನ್ನೋ ಒಂದು ರೀಸನ್ನಿಂದ ಹಂಗೆ ಆಟ ಆಡಿಸ್ಕೊಂಡಿದ್ದೆ. ಇಲ್ಲಿ ಅನ್ನ ಸಾರು ಅಂತ ಎಲ್ಲ ಹೇಳ್ಕೊಂಡು ಚಕ್ಲಿಗಿಳಿ ಇಕ್ಕೊಂಡು ಆಟ ಆಡ್ತಾ ಇದ್ದ. ಇವರು ಸಣ್ಣ ಪುಟ್ಟ ಮಾತು ಕಲಿಬೇಕಾದ್ರೆ ಮಾತಾಡ್ತಿರ್ತಾರಲ್ವ, ಅದೇ ಎಷ್ಟು ಖುಷಿ ಆಗತ್ತೆ ನಮಗೆ ಕೇಳೋದಕ್ಕೆ ಅಂತಂದರೆ ತುಂಬಾ ಖುಷಿ ಆಗತ್ತೆ. ಅದೇ ರೀತಿ ನಾವು ಇಲ್ಲಿ ಇದೇ ಆಟ ಆಡಿಕೊಂಡು ಮತ್ತೆ ಇದ್ವಿ. ಆಮೇಲೆ ಒಳಗಡೆ ಬೇಜಾರಾಯಿತು ಅಂತ ಇಲ್ಲಿ ಕನ್ನ ಮುಚ್ಚಾಲೆ ಆಟ ಆಡ್ತಾ ಇದ್ವಿ. ಅದು ತುಂಬ ಹೊತ್ತು ಆಡೋದು ಅವನಿಗೂ ಇಷ್ಟ ಆಗಲಿಲ್ಲ. ಇದು ಬಂದು ಇನ್ನೊಂದು ಅವನ ಫೇವ್ರೆಟ್ ಪ್ಲೇಸು. ಇಲ್ಲಿ ಗೇಟ್ ಹತ್ತೋದು ಇಳಿಯೋದು ಈ ಥರ ಆಟ ಆಡ್ತಾ ಇರ್ತಾನೆ. ಬಟ್ ಮೇಲೆಗಡೆ ಸ್ವಲ್ಪ ಜೇನುಳ ಥರ ಇದೆ, ಅದಕ್ಕೆ ಜಾಸ್ತಿ ಬಿಡೋಕ್ಕೆ ಹೋಗಲಿಲ್ಲ ಇವತ್ತು. ಆದರೆ ಅವ್ನು ಕೇಳಬೇಕಲ್ವಾ, ಸರಿ ಅಂತ ಒಂದೇ ಒಂದು ಸತಿ ಹತ್ತಾಕ್ಬಿಟ್ಟು ಮನೆಗೆ ಹೋಗೋಣ ಬಾ ಅಂತ ಕರ್ಕೊಂಡಂತೂ ಹೋಗೋಣ ಅಂದ್ಕೊಂಡೆ. ಬಟ್ ಇನ್ನು ಟೈಮ್ ಇದ್ದಿದ್ದರಿಂದ ಇವನು ನಾನು ಬರಲ್ಲ ಹಾಗೆ ಅಂತಂದ. ಇನ್ನೇನು ಆಟ ಆಡಿಸೋದು ಅಂದ್ಬಿಟ್ಟು ಲಾಸ್ಟ್ ಟೈಮ್ ಮಾಲ್ಗೆ ಹೋದಾಗ ಮತ್ತು ಮನೆಯಲ್ಲಿ ಬೆಡ್ ಮೇಲೆಲ್ಲ ಹೆಗರ್ತಾನಲ್ಲ, ಆ ರೀತಿ ಆಡ್ಸೋಣ ಅಂತ ಚೇರ್ ಮೇಲೆ ನಿಲ್ಲಿಸ್ಬಿಟ್ಟು 1 2 3 ಜಂಪ್ ಅಂತ ಆಟ ಆಡಿಸ್ತಾ ಇದ್ದೆ. ಅವನು ಅಷ್ಟೇ, ಅವನಿಗೆ ಟ್ರ್ಯಾಕ್ಟರ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ರೋಡಲ್ಲಿ ಟ್ರ್ಯಾಕ್ಟರ್ ಸೌಂಡ್ ಕೇಳಿಸಿದ್ರೆ ಸಾಕು ಆ ಕಡೆ ನೋಡ್ತಿರ್ತಾನೆ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದು, 1 2 3 ಅಂತ ಜಂಪ್ ಹೊಡಿತಾನೆ. ಈ ರೀತಿ ಎಲ್ಲ ಕೂಡ ನಾವು ಜಂಪ್ ಮಾಡಿಕೊಂಡು ಆಟ ಆಡಿಸ್ತಾ ಇದ್ವಿ. ಚಿನ್ನು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ನಾನಂತೂ ತುಂಬ ಮಿಸ್ ಆಗ್ತೀನಿ ಅವನ್ನ. 1-2 ದಿನ ಕಾಣಿಸಿಲ್ಲ ಅಂತಂದರೆ, ಯಾಕಂದರೆ ನಾವೇನೇ ಮಾಡ್ತಾಯಿದ್ರು ಅವನು ನಮ್ಮ ಜೊತೆ ಬರ್ತಾನೆ. ಆಮೇಲೆ ಅವನು ಚಿನ್ನು ಇದ್ದ ಅಂತಂದರೆ ಸನಿ ನನ್ನ ಹತ್ರ ಬರೋದಿಲ್ಲ ಜಾಸ್ತಿ, ಅವರಿಬ್ಬರೇ ಆಟ ಆಡ್ಕೊಂಡು ಇದ್ದೋಗ್ತಾರೆ. ಹಾಗಾಗಿ ಚಿನ್ನೂನಂತೂ ಈ ಟೈಮಲ್ಲಿ ಮಿಸ್ ಮಾಡ್ಕೋತಾ ಇದ್ದೀವಿ. ಹಾಗೆ ಸನಿ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಅಂತ ಕೂಡ ನನಗೆ ಹೇಳ್ಬೋದು ಇವತ್ತು. ಯಾಕಂದರೆ ಯಾವಾಗೂ ಇಷ್ಟು ಫ್ರೀಯಾಗಿ ನನಗೆ ಟೈಮ್ ಸಿಕ್ಕಿರಲಿಲ್ಲ ಅವನ ಜೊತೆ ಆಟ ಆಡೋದಕ್ಕೆ. ಸೊ ಇವತ್ತು ಇದು ಮಾತ್ರ ಒಂದೊಳ್ಳೆ ಮೆಮೊರಿ, ಒಂದೊಳ್ಳೆ ಟೈಮ್, ಹ್ಯಾಪಿಯೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನಾವು ಹೆಂಗೆ ಹೇಳ್ಕೊಟ್ರೆ ಹಂಗೆ ಆಡ್ತಾ ಇದ್ದ, ತುಂಬ ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ಇದ್ದ ಅಂತಂದರೆ ನನ್ನದೇ ದೃಷ್ಟಿ ಆಗುತ್ತೆ ಅನಿಸ್ಬಿಡತ್ತೆ ಇವನಿಗೆ. ಆ ರೀತಿ ಮತ್ತು ಫ್ಯಾನ್ ಹಾಕೋದು ಈ ಥರ ಎಲ್ಲ ಮಾಡ್ತಾ ಇದ್ದ. ಮುಟ್ಬಾರ್ದು ಅಂತ ಬೇಡ ಅಂದಿದ್ದ ಕೆಲಸ ಮಾಡೋದು ಜಾಸ್ತಿ ಈ ಮಕ್ಕಳಂತೂ. ಮ್ಯಾನೇಜ್ ಮಾಡೋದಂತೂ ಸಾಕಾಗ್ತಾ ಇತ್ತು. ಸರಿ ಆಯಿತು ಬಾ, ಇನ್ನು ಮನೆಗೆ ಹೋಗಿ ಊಟ ಮಾಡಿಸ್ಬಿಟ್ಟು ಮಲಗಿಸ್ತೀನಿ ಅಂತ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಫೈನಲಿ ಇನ್ನು ಆಗಲ್ಲ ಶಾಪಲ್ಲಿ, ಅವನಿಗೂ ಬೋರ್ ಆಗ್ತಿದೆ ಅಂದ್ಬಿಟ್ಟು ಸರಿ ಅಂತ ಮನೆಗಂತೂ ಹೊರಟ್ವಿ ಫ್ರೆಂಡ್ಸ್ ನಾವು. ಮನೆಗೆ ಬಂದಮೇಲಂತೂ ಏನಾದರೂ ಕಾಟ ಕೊಟ್ಟನ ನನಗೆ. ಒಂದು ಕಡೆ ಅವನಿಗೆ ನಿದ್ದೆ ಬರ್ತಿದೆ, ಬಟ್ ಊಟ ಮಾಡ್ಸೋಣ ಅಂದರೆ ಮಾಡ್ತಾನೆ ಇಲ್ಲ. ಆದರೂ ಎಷ್ಟು ಇವತ್ತು ಕೆಳಗಡೆ ಕರ್ಕೊಂಡು ಹೋದರೆ ಈಸಿಯಾಗಿ ತಿಂತಾನೆ, ಬಟ್ ಚಳಿಗಾಲಿ ಇದೆ ಅಂದ್ಬಿಟ್ಟು ನಾನೇ ಕೆಳಗಡೆ ಕರ್ಕೊಂಡು ಹೋಗಲಿಲ್ಲ. ಹಿಂಗೆ ಮನೇಲೇ ಟಿ ವಿ ಇಟ್ಕೊಟ್ರೆ ಅದನ್ನು ರೇಡಿಯೋ ಆಫ್ ಮಾಡಿದೆ, FM ಆನ್ ಮಾಡಿ ಇಟ್ಕೊಂಡ. ಅದಿನ್ನೇನು ಬರೋದಿಲ್ಲ. ಚೇಂಜ್ ಮಾಡೋಣ ಅಂದರೆ ಬೇಡ ಅಂತಾನೆ, ಕೋಟ್ ತೆಗಿ ಅಂತಾನೆ, ಮತ್ತು ನಾನೇ ತೆಗಿತೀನಿ ಅಂತಾನೆ, ಹಾಕು ಅಂತಾನೆ. ಹೀಗೆ ಹಾಗೋ ಹೀಗೋ ಆ ಕಡೆ ಈ ಕಡೆ ಓಡಾಡಿಸ್ಕೊಂಡು ಕುಣಿಸ್ಕೊಂಡು ಕತೆಗಳು ಹೇಳ್ಕೊಂಡು ಏನೇನೋ ಎಲ್ಲ ಅಷ್ಟು ಇಷ್ಟೊಂದು ಸ್ವಲ್ಪ ಊಟನ ಮಾಡಿಸೋದಕ್ಕಂತೂ ನನಗೆ ಸಾಕಾಗೋಯ್ತು ಫ್ರೆಂಡ್ಸ್. ಹಿಂಗೆ ನೋಡಿ, ಕೋಟ್ ತೆಗಿಬೇಕು ಅಂತಾನೆ, ಮತ್ತೆ ಹಾಕಬೇಕು ಅಂತಾನೆ. ಚಳಿ ಆಗ್ತಾ ಇದೆ ಹಾಕೋ ಅಂತಂದರೆ ಇವತ್ತು ಕೇಳ್ತಾನೆ ಇರಲಿಲ್ಲ. ನಾನು ಹಾಕಿದಷ್ಟು ತೆಗಿತಾ ಇದ್ದ. ನೋಡಿ, ನಾನು ಹಾಕೋದಕ್ಕೆ ಅವ್ನು ತೆಗಿಯೋದಕ್ಕೆ ಒಂಥರ ಆಟ ಆಗಿಬಿಟ್ಟಿತ್ತು ಅವನಿಗೆ. ಬಟ್ ಇವತ್ತು ಮಧ್ಯಾಹ್ನ ಹೊತ್ತು ಯಾವಾಗೂ ಅಂಗಡಿ ಹತ್ರನೇ ತಿನ್ನಿಸ್ತಾ ಇದ್ದಿದ್ದರಿಂದ ವೆಹಿಕಲ್ಸ್ ತೋರಿಸ್ಕೊಂಡು, ಇವತ್ತು ಮನೇಲಾಗಿರೋದ್ರಿಂದ ಒಂದು ಸ್ವಲ್ಪ ಸತಾಯಿಸ್ಬಿಟ್ಟ ನನಗೆ. ರಿಮೋಟ್ ಕೊಟ್ಟು ಆಟ ಆಡ್ಸೋಣ ಅಂತಂದರೆ, ಒಂದು ಹಳೆ ರಿಮೋಟು, ಒಂದು ಯೂಸ್ ಮಾಡ್ತಿರೋ ರಿಮೋಟ್ ಇದೆ. ಸೊ ಎರಡನ್ನೂ ಕೊಟ್ಟೆ. ಸ್ವಲ್ಪ ಹಂಗಾದರೂ ತಿಂತಾನೆ ಅಂತ ಒಂದು ಇದರಿಂದ ರಿಮೋಟ್ ತಗೊಂಡು ಈ ಥರ ಆಟ ಆಡಿಸ್ಕೊಂಡು ಎಲ್ಲ ಏನು ಮಾಡಿದ್ರೆ ತಿಂತಾರೆ ಮಕ್ಕಳು ಅನ್ನ ನಾವು ಯೋಚನೆ ಮಾಡಿ ಅವರ ಮೈಂಡ್ ಸೆಟ್ನ ಪ್ರಕಾರ ನಾವು ಹೋಗಬೇಕಾಗತ್ತೆ. ಹಾಗಾಗಿ
ಅವನು ಯಾವ ಮೂಡಲ್ಲಿದ್ದ, ಆಟ ಆಡೋ ಮೂಡಲ್ಲ ಇಲ್ಲ ನಿದ್ದೆ ಮೂಡಲ್ಲ, ಇದ್ರ ಮೇಲೆ ಡಿಪೆಂಡ್ ಆಗಿ ನಾನು ಯೋಚನೆ ಮಾಡ್ತೀನಿ ಅವ್ನಿಗೆ ಊಟ ಮಾಡಿಸೋದಕ್ಕೆ. ಹಾಗೇ ಈಗಲೂ ಹಂಗೆ ಮಾಡಿ ಊಟನ ಮಾಡಿಸ್ತಾ ಇದ್ದೆ. ಫೈನಲಿ ಊಟ ಎಲ್ಲ ಮಾಡಿಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ. ಪಾಪ ತುಂಬ ನಿದ್ದೆ ಬಂದುಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಚಳಿಗಾಳಿ ಬರ್ತಿದೆ ಅಂತ ವಿಂಡೋ ಎಲ್ಲ ಕ್ಲೋಸ್ ಮಾಡಿ ಬೆಳಕು ಬರ್ದಿದ್ದಂಗೆ ಸ್ಕ್ರೀನ್ ಹಾಕಿದೆ. ಹಂಗೆ ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ 1 ಅವರ್ ಜಾಸ್ತಿ ಮಲಗ್ತಾನೆ ಅಂತ ಚಳಿ ಅಂದ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಮಲಗಿಸಿದ್ದೀನಿ. ಇನ್ನು ನಾನು ಅವನು ಎದ್ದೋಳಷ್ಟರಲ್ಲಿ ಊಟ ಮಾಡ್ಕೊಂಡು ಪಾತ್ರೆ ಇದ್ದರೆ ತೊಳಿಬೇಕು. ಇನ್ನು ಅವನು ಎದ್ದೋಳಷ್ಟರಲ್ಲಿ ಕರೆಕ್ಟಾಗಿ ಅವರಪ್ಪ ಬಂದರು. ಅವರಪ್ಪ ಬಂದಮೇಲೆ ನನ್ನ ಕಡೆ ಅಂತೂ ಬರೋದೇ ಇಲ್ಲ ಇವನು. ಅವರಪ್ಪ ಜೊತೆಯಲ್ಲೇ ಆಟ ಆಡ್ಕೊಂಡು ಇದ್ದೋಗ್ತಾನೆ. ಇನ್ನು ಅವರಪ್ಪ ಕೆಲಸದಿಂದ ಬಂದಮೇಲೆ ಒಂದು 5-10 ನಿಮಿಷ ಈ ಥರ ಅವನ ಹತ್ರ ಕುಣ್ಕೊಂಡು ಆಟ ಆಡಿದ್ರೇ ಅವ್ರಿಗೂ ಸಮಾಧಾನ ಆಗೋದು. ಏನು ನಾಟಕಗಳು ಆಡ್ತಾನೆ ನೋಡಿ. ಅವರಪ್ಪ ಬಂದರೆ ನನಗೆ ಹೊಡಿತೀನಿ ಅಂತ ಹೇಳೋದು, ಹೋಗಿ ಆ ಕಡೆ ಹಂಗೆ ಅಂತ ಹೇಳೋದು. ಇನ್ನು ಕ್ಯೂಟ್ನೆಸ್ ಅಂತೂ ಇನ್ನೂ ಜಾಸ್ತಿ ಆಗುತ್ತೆ ಅವರಪ್ಪ ಇದ್ದರೆ. ಹಾಗಾಗಿ ಆಟ ಆಡ್ಕೊಂಡು ಕುಣ್ಕೊಂಡಿದ್ರು. ಚಿನ್ನು ಇದ್ದಿದ್ರೆ ಅವನು ಕೂಡ ಇವ್ರ ಜೊತೆಯಲ್ಲಿ ಸೇರ್ಕೊಳ್ತಾ ಇದ್ದ. ಆಗಿದ್ದಿದ್ದು ನನಗೆ ಮೂವರೂ ಇದೇ ರೀತಿ ಬೈಯೋದು, ಹೋಗು ಅಂತ ಹೇಳೋದು, ಹೊಡಿಯೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಚಿನ್ನು ಇಲ್ಲ ಇವತ್ತು. ಸೊ ಇವರಿಬ್ಬರೇ ಆಟ ಆಡ್ತಾ ಇದ್ದಾರೆ. ಫ್ರೆಂಡ್ಸ್, ಇದು ಇವತ್ತಿನ ನಮ್ಮ ಸನ್ನಿ ಜೊತೆ ನನ್ನ ಟೈಮ್ ಸ್ಪೆಂಡಿಂಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.